ಕರಾವಳಿ ಭಾಗದಲ್ಲಿ ಮುಂಗಾರಿನ ಅಬ್ಬರ ಬಹಳ ಜೋರಾಗಿದೆ. ಈಗ ಉಡುಪಿಯಲ್ಲಿ ಮಳೆ ನಿಂತಿದೆ ನಿಜ, ಆದರೂ ಕೂಡ ನೆರೆ ಮಾತ್ರ ಕಡಿಮೆ ಆಗಿಲ್ಲ. ದೈವಾರಾಧನೆ ನಡೆಯುವ ಗರಡಿಯಲ್ಲಿ ನೀರು ನಿಂತಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಮನೆ ಹಾಗೂ ದೇಗುಲಕ್ಕೂ ಕೂಡ ನೀರು ನುಗ್ಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆ ನಿಂತಿದೆ, ಆದರೆ ನೆರೆ ಮಾತ್ರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಳೆದ ಹಲವು ದಿನಗಳಿಂದ ಸುರಿದಂತಹ ಭಾರೀ ಮಳೆ, ಈಗ ನೆರೆಯ ಸಮಸ್ಯೆ. ದೈವಾರಾಧನೆ ನಡೆಯುವಂತಹ ಗರಡಿಯ ಸ್ಥಳ ಇದು. ಆ ಗರಡಿಯಲ್ಲಿ ನೀರು ನಿಂತಿದೆ, ಜನ ಹೋಗೋದಕ್ಕೂ ಪರದಾಡ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಅಲ್ಲಿ ಕಾಮಗಾರಿ ನಡೆಸಲಾಗಿದೆ, ಅದುವೇ ಇದಕ್ಕೆ ಕಾರಣ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಿವರಿಸಿದ್ದಾರೆ ನೋಡಿ. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಮೂಡನಿಡನೂರು ಭಾಗದಲ್ಲಿ ನೆರೆಯ ವಾತಾವರಣ ಇಂದು ಕೂಡ ನೀರು ತಗ್ಗಿಲ್ಲ ಅನ್ನುವಂಥದ್ದು. ಪ್ರತಿ ವರ್ಷ ಇಲ್ಲಿ ಮಳೆ ಬಂದಾಗ ಇದೇ ರೀತಿಯ ವಾತಾವರಣ ಇರುತ್ತೆ. ಜನ ಇದರಲ್ಲೇ ಓಡಾಡುವಂಥ ಒಂದು ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಮುಖ್ಯವಾಗಿ ಇಲ್ಲಿ ಒಂದು ಗರಡಿ ಇದೆ, ಮೂಡನಿಡನೂರು ಭಾಗದ ಗರಡಿ. ನಾವಿಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಪ್ರತಿ ವರ್ಷ ಗರಡಿ ಮುಳುಗಡೆ ಆಗುವಂಥದ್ದನ್ನು ಗಮನಿಸಿದ್ದೇವೆ. ಇವತ್ತು ಕೂಡ ಸಾಕಷ್ಟು ಮೆಟ್ಟಿಲವರೆಗೂ ಕೂಡ ನೀರು ತುಂಬಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನಿರಂತರವಾದ ಮಳೆ, ರೆಡ್ ಅಲರ್ಟ್ ಘೋಷಣೆಯಾಗಿದೆ ನಿನ್ನೆ ಮತ್ತು ಇವತ್ತು. ಸೊ ಸತತವಾಗಿ ಮಳೆ ಬರ್ತಾ ಇದೆ. ಜನ ಇಲ್ಲಿ ಓಡಾಡುವುದಕ್ಕೆ ಕಷ್ಟ ಪಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ರಾತ್ರಿ ಸುಮಾರು 2 ಗಂಟೆಗಳ ಕಾಲ ನಿರಂತರ ಸತತವಾದ ಮಳೆ ಬಂದಿದೆ. ಆ ಮಳೆಯಿಂದಾಗಿ ಈ ವಾತಾವರಣ ಇನ್ನೂ ಕೂಡ, ಅಂದರೆ ಆಗ ಶುರುವಾದ ಮಳೆ ಆ ನಂತರ ಒಂದಿಷ್ಟು ವಿರಾಮ ಕೊಟ್ಟಿದೆ. ಆದರೂ ಕೂಡ ಬೆಳಗಿನಿಂದ ಅಷ್ಟಾಗಿ ಮಳೆ ಬಂದಿಲ್ಲ. ಆದರೂ ಕೂಡ ಆ ನೀರಿನ ಮಟ್ಟ ಇನ್ನೂ ಇಳಿದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆ ಗರಡಿ ಅನ್ನುವಂಥದ್ದು ಮೆಟ್ಟಿಲಿನವರೆಗೆ ಮುಳುಗಿರುವಂತಹ ದೃಶ್ಯವನ್ನು ನಾವು ನೋಡ್ಬೋದು. ಮತ್ತು ನಾವೇನು ನೀರು ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೇವೆ, ಇದು ಒಂದು ಪ್ರಮುಖವಾದ ರಸ್ತೆ. ಇಲ್ಲಿಂದ ಮುಂದೆ ಆ ಭಾಗಕ್ಕೆ ಹೋಗ್ಲಿಕ್ಕಾಗುತ್ತೆ, ಕಲ್ಸಂಕದ ಮುಂದಿನ ಭಾಗಗಳಿಗೂ ಹೋಗ್ಲಿಕ್ಕಾಗುತ್ತೆ. ಆದರೆ ರಸ್ತೆಯಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ಇಲ್ಲ. ಸಂಪೂರ್ಣ ಮುಳುಗಡೆಯಾದ ರಸ್ತೆಯನ್ನು ಕೂಡ ನಾವು ಗಮನಿಸಬಹುದು. ಕಳೆದ ವರ್ಷ ಜುಲೈ ಆಗಸ್ಟ್ ವೇಳೆಗೆ ಈ ರೀತಿಯ ಒಂದು ಚಿತ್ರಣ ನಮಗೆ ಕಾಣುವುದಕ್ಕೆ ಸಾಧ್ಯ ಆಗಿತ್ತು. ಆದರೆ ಈ ಬಾರಿ ಜೂನ್ ತಿಂಗಳ ಮಳೆಯಲ್ಲೇ ಈ ರೀತಿ ಆಗಿರುವಂಥದ್ದು. ಈ ಬಾರಿ ಮುಂಗಾರು ಬಹಳ ಉತ್ತಮವಾಗಿ ಬರ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಒಂದು ತೀವ್ರ ಸ್ವರೂಪವನ್ನು ಮುಂಗಾರು ಪಡೆದುಕೊಂಡ ನಂತರ ಈ ಒಂದು ನೆರೆಯ ವಾತಾವರಣ, ಅದರಲ್ಲೂ ಇದನ್ನು ಕೃತಕ ನೆರೆ ಅಂತಲೇ ಹೇಳಬೇಕು. ಅಲ್ಲಿ ನಮಗೇನು ಮನೆಯೆಲ್ಲ ಕಾಣ್ತಾ ಇದೆ, ಆ ಮನೆಯ ಒಳಗೂ ಕೂಡ ಸಾಕಷ್ಟು ನೀರು ಬಂದಿರುವಂಥದ್ದು. ಮಳೆ ಬಿಟ್ಟು 4-5 ಗಂಟೆಗಳಾದರೂ ಕೂಡ ನೆರೆಯ ಪ್ರಮಾಣ ಇಳಿದಿಲ್ಲ ಮತ್ತು ಜನ ಓಡಾಡುವುದಕ್ಕೆ ಬಹಳ ಕಷ್ಟಪಡುವಂಥ ದೃಶ್ಯಾವಳಿಗಳು ಕೂಡ ಇದೆ. ನೀರಿನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಕೆಲವು ಕಡೆ ಗಂಟಿನವರೆಗೂ ಕೂಡ ನೀರು ಇರೋದ್ರಿಂದ ಬದಿಯನ್ನೇ ಆಶ್ರಯಿಸಿಕೊಂಡು ಜನ ಓಡಾಡಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ರೆಡ್ ಅಲರ್ಟ್ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಮಳೆ ಇದೇ ರೀತಿ ಮುಂದುವರಿಯುತ್ತೆ. ನಾವು ಗಮನಿಸಿದ್ದೇವೆ, ಬೈಲೆಕೆರೆ ಪರಿಸರದಲ್ಲಿ, ಕೃಷ್ಣಮಠದ ಪಾರ್ಕಿಂಗ್ ಪರಿಸರ ಇರ್ಬೋದು, ಆ ಭಾಗದಲ್ಲೂ ಕೂಡ ತುಂಬ ನೀರು ನಿನ್ನೆ ರಾತ್ರಿ ಬಂದಿತ್ತು. ಒಂದೆರಡು ಮನೆಯವರನ್ನು ಶಿಫ್ಟ್ ಮಾಡಬೇಕಾಗಿ ಕೂಡ ಬಂದಿತ್ತು. ಮತ್ತೆ ಇವತ್ತು ಮಳೆ ಶುರು ಆಯಿತು ಅಂತೇಳಿ. ಆದರೆ ಇಲ್ಲಿ ಮತ್ತೆ ನೀರು ಹೆಚ್ಚಳ ಆಗುವಂಥದ್ದು ಮತ್ತು ಮನೆಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆಗಳಿವೆ. ಇದಕ್ಕೆಲ್ಲ ಕಾರಣ ಇಲ್ಲೇ ಪಕ್ಕದಲ್ಲೇ ಹರಿಯುವಂಥ, ಏನು ಈ ಹಿಂದೆ ಅದನ್ನೆಲ್ಲ ಇಂದ್ರಾಣಿ ನದಿ ಅಂತ ಕರಿತಾ ಇದ್ರು, ಈಗ ಕೇವಲ ಒಂದು ಹಳ್ಳ ಕೊಳ್ಳವಾಗಿ ಅದು ಉಳಿದಿರುವಂಥದ್ದು. ಅಲ್ಲೂ ಕೂಡ ತುಂಬಿ ಹರಿತಾ ಇರುವಂತಹ ದೃಶ್ಯಾವಳಿಗಳು. ಸಾಕಷ್ಟು ಹೂಳು ತೆಗೆದರೂ ಕೂಡ ಮಳೆ ಏಕಾಏಕಿ 4-5 ಗಂಟೆ ಬಂದರೆ ಮತ್ತೆ ಅದೇ ಪರಿಸ್ಥಿತಿ. ಕಳೆದ ಬಾರಿ ಸತತ 3-4 ದಿನಗಳ ಮಳೆ ಬಂದ ಬಳಿಕ ಈ ಚಿತ್ರಣ ನಮಗೆ ಕಂಡು ಬಂದಿತ್ತು. ಆದರೆ ಈ ಬಾರಿ ಒಂದೇ ಮಳೆಗೆ, ಅಂದರೆ ಕಳೆದ ರಾತ್ರಿ ಸುರಿದ ಗಾಳಿ ಸಹಿತ ಮಳೆ ಏನಿದೆ, ಅದು ಸಂಪೂರ್ಣ ಚಿತ್ರಣವನ್ನೇ ಬದಲು ಮಾಡಿಬಿಟ್ಟಿದೆ ಅನ್ನುವಂಥದ್ದು. ಮೂಡನಿಡನೂರು ಪರಿಸರದಲ್ಲಿ ಸಾಕಷ್ಟು ಮುಳುಗಡೆಯಾದ ಮನೆಗಳನ್ನು ಮತ್ತು ರಸ್ತೆಗಳನ್ನು ನಾವು ಗಮನಿಸಬಹುದಾಗಿದೆ. ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಹಗಲು ಹಾಗೂ ಹೀಗೂ ಮ್ಯಾನೇಜ್ ಮಾಡ್ಬೋದು. ಆದರೆ ರಾತ್ರಿ ಏಕಾಏಕಿ ನೀರಿನ ಮಟ್ಟ ಹೆಚ್ಚಾಗಿ ಮನೆಗಳಿಗೆ ನುಗ್ಗಿದ್ರೆ ಸ್ಥಳಾಂತರ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಬಗ್ಗೆ ಒಂದು ವಿಶೇಷವಾದ ಗಮನ ಇರಿಸಬೇಕಾಗುತ್ತೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.